ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ಹಿಂದುಳಿದ ವರ್ಗದ ಸರ್ಕಾರಿ ನೌಕರರಿಗೆ ಒಂದು ಇಂಪಾರ್ಟೆಂಟ್ ವಿಷಯವನ್ನು ತಿಳಿಸಲಿಕ್ಕೆ ನಾನು ಈ ವಿಡಿಯೋ ಮಾಡ್ತಾಯಿದ್ದೇನೆ. ಹಿಂದುಳಿದ ವರ್ಗಗಳಂತಂದರೆ ಯಾರು 2A 2B 3A 3B ಕೆಟಗರಿ ಒಳಗೆ ಬರ್ತಾರೋ ಅಂಥ ಗೌರ್ಮೆಂಟ್ ಎಂಪ್ಲಾಯೀಸ್ಗಳಿಗೆ ಒಂದು ನ್ಯೂಸ್ ಇದೆ. ಅದನ್ನು ನಾನು ಈ ವಿಡಿಯೋದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕರ್ನಾಟಕ ಸರ್ಕಾರ ಬ್ಯಾಕ್ವರ್ಡ್ ಕ್ಲಾಸ್ ಅಥವಾ ಬ್ಯಾಕ್ವರ್ಡ್ ಕಮ್ಯುನಿಟಿ ಇಲಾಖೆಯಿಂದ ಒಂದು ಇತ್ತೀಚೆಗೆ ಅಂದರೆ 8/5/2025 ಒಂದು ಸುತ್ತೋಲೆಯನ್ನು ಅಂದರೆ ಸರ್ಕ್ಯುಲರನ್ನು ಕಳಿಸಿದೆ. ಅಲ್ಲಿ ಏನಿದೆ ವಿಷಯ ಏನು ಅಂತಂದರೆ, ನೇರ ನೇಮಕಾತಿಯಲ್ಲಿ ಸರ್ಕಾರಿ ನೌಕರಿಯಲ್ಲಿರುವ ನೌಕರರಿಗೆ ಕೆನೆ ಪದರ ಮಿತಿಯಿಂದ ವಿನಾಯಿತಿ ನೀಡುವುದರ ಬಗ್ಗೆ. ಇನ್ನೊಂದು ಸಲ ಹೇಳ್ತಾ ಇದ್ದೇನೆ, ನೇರ ನೇಮಕಾತಿಯಲ್ಲಿ ಸರ್ಕಾರಿ ನೌಕರರಿಗೆ ಕೆನೆ ಪದರ ಮಿತಿಯಿಂದ ವಿನಾಯಿತಿ ನೀಡುವುದರ ಬಗ್ಗೆ. ಅಂದರೆ ಏನು ಅವರಿಗೆ 2A 2B 3A 3B ಸರ್ಟಿಫಿಕೇಟ್ ತಗೋಬೇಕಾದ್ರೆ ಕ್ರಿಮಿಲೇಯರ್ ಬರ್ತಾರೆ. ಅಂದರೆ ಅವರ ಇನ್ಕಮ್ ಜಾಸ್ತಿ ಇರ್ತದೆ ಅಂತ ತಿಳ್ಕೊಂಡು, ಇನ್ಕಮ್ ಜಾಸ್ತಿ ಇದ್ದವಾಗ ಅಥವಾ ಫಾದರ್ ಮದರ್ ಯಾರು ಜಾಬ್ನಲ್ಲಿದ್ದರೆ ಅಥವಾ ಇವರ ಇನ್ಕಮ್ ಜಾಸ್ತಿ ಇದ್ದರೆ ಅವರಿಗೆ ಸಿಗ್ತಾ ಇರಲಿಲ್ಲ. ಆದರೆ ಈಗ ಅಲ್ಲಿ ಅವರಿಗೆ ರಿಯಾಯಿತಿ ಕೊಡುವುದರ ಬಗ್ಗೆ ಒಂದು ಸರ್ಕ್ಯುಲರ್ ಬಂದಿದೆ ಸಮಾಜ ಕಲ್ಯಾಣ ಇಲಾಖೆಯಿಂದ 8/5/2025. ವಿಷಯನ ಈಗಾಗಲೇ ಹೇಳಿದೆ, ಆ ವಿಷಯ ನಿಮ್ಗೆ ಅರ್ಥ ಆಗಿರುತ್ತೆ. ಇಲ್ಲಿ ಫಾರ್ಮ್ ನಂಬರ್ F ನಮೂನೆ Fರಲ್ಲಿ ತಹಸೀಲ್ದಾರರಿಂದ ಅರ್ಜಿ ಕೊಟ್ಟು ಆ ಒಂದು ನಮೂನೆಯಲ್ಲಿ ನೀವು ಸರ್ಟಿಫಿಕೇಟ್ ಪ್ರಮಾಣ ಪತ್ರವನ್ನು ಪಡೆಯಬೇಕು ನಿಮ್ಮ ಮತ್ತೆ ಸರ್ಕಾರಿ ನೌಕರಿಗೆ ಅಪ್ಲೈ ಮಾಡುವುದಕ್ಕಾಗಿ. ಆದರೆ ಇದು ಯಾರಿಗೆ ಅಪ್ಲಿಕೇಬಲ್ ಅನ್ನೋದನ್ನು ನಾವು ನೋಡಬೇಕಾಗಿದೆ. ಇದು ಸ್ವಲ್ಪ ಕನ್ಫ್ಯೂಷನ್ ಇದೆ. ಭಾಳ ಜನ ನಮಗೆ ಈಗ ಕರ್ನಾಟಕ ಸರ್ಕಾರ ಬೇರೆ ಬೇರೆ ಇಲಾಖೆಗಳಲ್ಲಿ ಹಲವಾರು ಪೋಸ್ಟ್ಗಳಿಗೆ ರಿಕ್ರೂಟ್ಮೆಂಟ್ ನಡೀತಾ ಇದೆ. ಎಲ್ಲರೂ ಬೇರೆ ಬೇರೆ ಪೋಸ್ಟ್ಗಳಿಗೆ ಅಪ್ಲೈ ಮಾಡ್ತಾ ಇದ್ದಾರೆ. ಸರ್ಕಾರಿ ನೌಕರಿಯಲ್ಲಿರುವವರು ಕೂಡ ಹೈಯರ್ ಪೋಸ್ಟ್ಗಳಿಗೂ ಅಥವಾ ಈಕ್ವಲೆಂಟ್ ಪೋಸ್ಟ್ಗಳಿಗೆ ಬೇರೆ ಬೇರೆ ಇಲಾಖೆಗಳಿಗೆ ಅರ್ಜಿ ಹಾಕುವಾಗ ಅವರಿಗೆ ಬಂದಿರುವಂಥ ಮಾಹಿತಿ ಅಥವಾ ಅವರಿಗೆ ತಿಳಿದಿರುವಂತೆ ಈ ಸರ್ಕ್ಯುಲರ್ ಬಗ್ಗೆ ನಮಗೆ ಬಹಳ ಜನ ಫೋನ್ ಮಾಡಿ ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಇದು ಫಾರ್ಮ್ ನಂಬರ್ H ಅನ್ನು ನಾವು ಹಾಕ್ಬೋದಾ ಅಥವಾ ಏನಿದು, ಯಾರಿಗೆ ಉಪಯೋಗ, ಹಾಗೆ ಹೀಗೆ ಅಂದ್ಕೊಂಡು ಅದ್ರ ಬಗ್ಗೆ ನನಗೆ ತಿಳಿದಿದ್ದನ್ನು ನಾನು ಓದಿದ ನಂತರ ನನಗೆ ಅನಿಸಿದ್ದನ್ನು ನಾನು ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ಫಾರ್ಮ್ ನಂಬರ್ H ಇರುವುದು ಇದು ಸರ್ಕಾರಿ ನೌಕರಿಯಲ್ಲಿರುವವರಿಗೆ ಹೈಯರ್ ಪೋಸ್ಟಿಗೆ ಅಪ್ಲೈ ಮಾಡಬೇಕಾದ್ರೆ, ಅಂದರೆ ಅವರು ಒಂದು ಪೋಸ್ಟ್ನಲ್ಲಿದ್ದಾರೆ, ಈಗ ಅವರು C ಗ್ರೇಡ್ನಲ್ಲಿದ್ದಾರೆ, ಅಂದರೆ B ಗ್ರೇಡ್ ಅಥವಾ A ಗ್ರೇಡ್ ಯಾವುದಾದ್ರು ಜಾಬಿಗೆ ಅಪ್ಲೈ ಮಾಡಬೇಕಂದ್ರೆ ಹೈಯರ್ ಪೋಸ್ಟಿಗೆ ಅಪ್ಲೈ ಮಾಡಬೇಕಾದ್ರೆ ಅವರು ಈ ಒಂದು H ಫಾರ್ಮನ್ನು ತಗೊಂಡು ಅಪ್ಲೈ ಮಾಡಿದರೆ ಅವರಿಗೆ ಈ ಕೆನೆ ಪದರಿಂದ ಕ್ರಿಮಿಲೇಯರ್ಸಿಂದ ಅಂದರೆ ನಿಮಗೆ 2A 2B 3A 3B ಸಿಗುವಂಥ ಎಲ್ಲ ಸವಲತ್ತುಗಳು, ಅಂದರೆ ರಿಸರ್ವೇಷನ್ ಇರ್ಬೋದು ಅಥವಾ ಯಾವುದೇ ಬೆನಿಫಿಟ್ಸ್ ಇರ್ಬೋದು, ಅದು ಸಿಗುವಂಥ ಅವಕಾಶಗಳಿದ್ದಾವೆ. ಆದರೆ ಈ ಸರ್ಟಿಫಿಕೇಟ್ ಯಾರು ಎಲಿಜಿಬಲ್ ಅನ್ನೋದನ್ನು ನೋಡಬೇಕಾಗಿದೆ, ಯಾರು ತೆಗೆದುಕೊಳ್ಳಬಹುದು, ಯಾರಿಗೆ ಅದರಿಂದ ಉಪಯೋಗ ಆಗುತ್ತೆ ಅನ್ನೋದನ್ನು ಇಲ್ಲಿ ಮತ್ತೊಂದು ಸಲ ನಿಮಗೆ ಹೇಳ್ತಾ ಇದ್ದೇನೆ. ಸರ್ಕಾರಿ ನೌಕರರು ಈಗ ಹೈಯರ್ ಪೋಸ್ಟಿಗೆ ಅಪ್ಲೈ ಮಾಡಬೇಕಾದ್ರೆ ಅವರು ಇದನ್ನು ಲಗತ್ತಿಸಬೇಕು ಅಂತ ನಾನು ನಿಮ್ಗೆ ಹೇಳಿದೆ. ಅದನ್ನು ತೊಗೊಂಡು ಅದರ ಉಪಯೋಗ ಮಾಡ್ಕೋಬೋದು. ಆದರೆ ಎಲ್ಲರಿಗೂ ಇದು ಅನ್ವಯ ಆಗುವುದಿಲ್ಲ. ಈಗ ಈ ಒಂದು ಪೋಸ್ಟ್ನಲ್ಲಿದ್ದಾರೆ, ಅವರ ಎಕ್ಸ್ಪೀರಿಯನ್ಸು ಅಥವಾ ಅವರ ಸೇವೆಗೆ ಎಲ್ಲಿ ಹೈಯರ್ ಪೋಸ್ಟ್ನಲ್ಲಿ ಮಿನಿಮಮ್ ಕ್ವಾಲಿಫಿಕೇಷನ್ ಅಂತ ಇಟ್ಟಿರ್ತಾರೋ ಅಂಥ ಪೋಸ್ಟ್ಗಳಿಗೆ ಅಪ್ಲೈ ಮಾಡಬೇಕಾದ್ರೆ ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ ಅಂತ ಹೇಳಿ ಕೆಲವು ಅಡ್ವರ್ಟೈಸ್ಮೆಂಟ್ ಕೊಟ್ಟಿರ್ತಾರೆ. ಅಂದರೆ ಒಂದು ಎಕ್ಸಾಂಪಲ್ ಹೇಳ್ತೇನೆ, ಯಾವುದೋ ಒಂದು ಪೋಸ್ಟಿಗೆ ಡಿಗ್ರಿ ಮಿನಿಮಮ್ ಕ್ವಾಲಿಫಿಕೇಷನ್ ಜೊತೆಯಲ್ಲಿ 2 years ಎಕ್ಸ್ಪೀರಿಯನ್ಸ್ ಆ್ಯಸ್ ಅಂತ ಹೇಳಿ ಕೊಟ್ಟಿರ್ತಾರೆ. ಇಂಥವರಾಗಿ ನೀವು 2 ವರ್ಷ ಸೇವೆ ಸಲ್ಲಿಸಿರಬೇಕು ಅಥವಾ 2 ವರ್ಷ ನಿಮಗೆ ಸೇವಾನುಭವ ಇರಬೇಕು ಅಂತೀವಿ. ಅಂಥ ಹೊತ್ತಿನಲ್ಲಿ ಲೋವರ್ ಪೋಸ್ಟ್ನಲ್ಲಿದ್ದವರು ಆ ಹೈಯರ್ ಪೋಸ್ಟಿಗೆ ಅಪ್ಲೈ ಮಾಡಬೇಕಾದ್ರೆ ಇವೊಂದು ಅವರು ಕ್ರಿಮಿಲೇಯರ್ಸ್ ಆಗಿದ್ದರೂ ಕೂಡ ಅವರಿಗೆ ಈ ಸರ್ಟಿಫಿಕೇಟ್ 2A 2B ಅಥವಾ 3A 3B ಸಿಗದೇ ಇದ್ದರೂ ಕೂಡ, ಅವ್ರು ಎಲಿಜಿಬಲ್ ಇದ್ದಿದ್ದರೂ ಕೂಡ
ಈ ಒಂದು ಫಾರ್ಮುಲಾ F1 ಅವರು ಸರ್ಟಿಫಿಕೇಟ್ ತೊಗೊಂಡ್ರೆ ಅವರು ಕ್ರಿಮಿ ಲೇಯರ್ಸಿಂದ ವಿನಾಯಿತಿ ಸಿಕ್ಕಂಗೆ ಅವರಿಗೆ ಆ ಒಂದು ಸರ್ಟಿಫಿಕೇಟ್ ಸಿಗುವಂಥ ಬೆನಿಫಿಟ್ಗಳು ಸಿಗುತ್ತವೆ. ಇದಕ್ಕೊಂದು ಒಳ್ಳೆಯ ಉದಾಹರಣೆ ಅಂತಂದರೆ ಮೆಡಿಕಲ್ ಕಾಲೇಜುಗಳಲ್ಲಿ 3 ಟೈಪು ಪೋಸ್ಟ್ಗಳಿರ್ತವೆ, ಟೀಚಿಂಗ್ ಪೋಸ್ಟ್ಗಳು. ಒಂದು ಅಸಿಸ್ಟೆಂಟ್ ಪ್ರೊಫೆಸರು, ಅಸೋಸಿಯೇಟ್ ಪ್ರೊಫೆಸರು ಮತ್ತು ಪ್ರೊಫೆಸರ್ ಪೋಸ್ಟ್ಗಳು. ಸಾಮಾನ್ಯವಾಗಿ ಇಲ್ಲಿ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಸೋಸಿಯೇಟ್ ಪ್ರೊಫೆಸರಿಗೆ ಅಥವಾ ಪ್ರೊಫೆಸರ್ ಪೋಸ್ಟ್ಗಳಿಗೆ ನಡೀತಾ ಇದೆ ಅಂದಾಗ ಅಲ್ಲಿ ಕೆಲವು ಪೋಸ್ಟ್ಗಳನ್ನು ಈ ABCD ಅಥವಾ ಈ ಬ್ಯಾಕ್ವರ್ಡ್ ಕ್ಲಾಸಿಗೆ ಇಟ್ಟಿರ್ತಾರೆ. ಎಕ್ಸಾಂಪಲ್ 2A ಒಂದು ಪೋಸ್ಟ್ ಇದೆ ಅಂತಂದರೆ ಅದಕ್ಕೆ ಏನು ಕ್ವಾಲಿಫಿಕೇಷನ್ ಇಟ್ಟಿರ್ತಾರೆ? ಅಸೋಸಿಯೇಟ್ ಪ್ರೊಫೆಸರಿಗೆ ನಾನು ಹೇಳ್ತಾ ಇರೋದು, ನೀವು ಮಾಸ್ಟರ್ ಡಿಗ್ರಿ ಇರಬೇಕು ನಿಮ್ಮ ಜೊತೆಯಲ್ಲಿ ಆ್ಯಸ್ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ 4 ವರ್ಷಗಳ ಸೇವೆ ಸಲ್ಲಿಸಿರಬೇಕು. ಇದು ಮಿನಿಮಮ್ ಕ್ವಾಲಿಫಿಕೇಷನ್. ಅಂದರೆ ಮಾಸ್ಟರ್ ಡಿಗ್ರಿ ವಿತ್ 4 years ಎಕ್ಸ್ಪೀರಿಯನ್ಸ್ ಆ್ಯಸ್ ಅಸಿಸ್ಟೆಂಟ್ ಪ್ರೊಫೆಸರ್. ಅವರು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರಬೇಕಾದ್ರೆ ಅವರು ಕ್ರಿಮಿ ಲೇಯರ್ಸಿಗೆ ಬರೋದ್ರಿಂದ ಈ ಸರ್ಟಿಫಿಕೇಟ್ ಜನರಲ್ ಆಗಿ ಸಿಗೋದಿಲ್ಲ. ಅದಕ್ಕಾಗಿ ಈ ಒಂದು F ಫಾರ್ಮನ್ನು ಮಾಡಿದರೆ ಅವರು ಈ F ಫಾರ್ಮ್ ಪ್ರೊಡ್ಯೂಸ್ ಮಾಡೋದರಿಂದ ಅದರಿಂದ ರಿಯಾಯಿತಿ ಸಿಗುತ್ತೆ. ಅದರರ್ಥ ಈ ಬ್ಯಾಕ್ವರ್ಡ್ ಕ್ಲಾಸ್ ಕ್ಯಾಂಡಿಡೇಟ್ಸ್ ಸಿಗುವಂಥ ಅನುಕೂಲತೆಗಳು 2A 2B 3A 3B ಸವಲತ್ತುಗಳು ಅವರಿಗೆ ಸಿಗಲಿ, ಅವರಿಗೆ ಆ ಬೆನಿಫಿಟ್ ಸಿಗಲಿ ಅನ್ನೋ ಉದ್ದೇಶದಿಂದ ಇದನ್ನು ಮಾಡಿದ್ದಾರೆ. ಅವರು ಅಲ್ಲಿ ಅಪ್ಲೈ ಮಾಡಿ ಅದರ ಒಂದು ಏನು ಅನುಕೂಲತೆಯನ್ನು ತೆಗೆದುಕೊಳ್ಳಬಹುದು. ನಮಗೆ ಅರ್ಥ ಆಯಿತು ಅಂತ ತಿಳ್ಕೊಂಡಿದ್ದೀನಿ. ಅದರ ಅರ್ಥ ಏನು? ಈಗ ಎಕ್ಸಾಂಪಲ್ ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್ ಕರೆದಿದ್ದಾರೆ, ಅಲ್ಲಿ ಏನಾದ್ರು ಒಂದು ಕ್ವಾಲಿಫಿಕೇಷನ್ ನಿಮ್ಗೆ ಇಡ್ತಾರೆ. ಪೊಲೀಸಾಗಿ 2 ವರ್ಷ ಸೇವೆ ಸಲ್ಲಿಸಿದವರಿಗೆ ಮಾತ್ರ ಅವಕಾಶ ಅಂತೇಳಿ. ಅಂಥ ಅವಕಾಶ ಇಲ್ಲಿ ಕರ್ನಾಟಕದಲ್ಲಿ ಇಲ್ಲ. ಆದರೆ ಕೆಲವೊಂದು ಪೋಸ್ಟ್ಗಳಿಗೆ ಇರ್ತದೆ. ಅಂದರೆ ಲೋವರ್ ಪೋಸ್ಟ್ನಲ್ಲಿ ಕ್ವಾಲಿಫಿಕೇಷನ್ ವಿತ್ ಎಕ್ಸ್ಪೀರಿಯನ್ಸ್ 2-3 years ಎಕ್ಸ್ಪೀರಿಯನ್ಸ್ ಕೇಳ್ತಾರೆ ಕೆಲವೊಂದು ಕಡೆ. ಅಂಥ ಸಂದರ್ಭಗಳಲ್ಲಿ ಈ ಒಂದು F ಫಾರ್ಮೆಟ್ನಲ್ಲಿ ನಿಮ್ಮ ಒಂದು ಸರ್ಟಿಫಿಕೇಟ್ ತೆಗೆದುಕೊಂಡ್ರೆ ನಿಮಗೆ ಅದರಿಂದ ಅನುಕೂಲ ಆಗುತ್ತೆ ಅಂತ ಹೇಳ್ತೀನಿ. ಇದು ಭಾಳ ಜನರಿಗೆ ಕನ್ಫ್ಯೂಸ್ ಆಗಿಬಿಟ್ಟಿದೆ ಸರ್ಕಾರಿ ನೌಕರರಿಗೆ. ಈಗ ಅವರಿಗೆ ಆ್ಯಕ್ಚುಲಿ ಈ ಇನ್ಕಮ್ ಪ್ರಾಬ್ಲಮ್ನಲ್ಲಿ ಅವರಿಗೆ ಹಿಂದುಳಿದ ವರ್ಗ ಸರ್ಟಿಫಿಕೇಟ್ಗಳು ಸಿಗ್ತಾ ಇಲ್ಲ. ಈ ಒಂದು ಗೌರ್ಮೆಂಟ್ ಸರ್ಕ್ಯುಲರನ್ನು ನೋಡಿ ಆ ಡೌಟ್ಗಳನ್ನ ಕ್ಲಿಯರ್ ಮಾಡ್ಕೊಳ್ಳೋ ಸಲುವಾಗಿ ಹಲವಾರು ಮಂದಿ ಎನ್ಕ್ವೈರಿ ಮಾಡ್ತಾ ಇದ್ದರಿಂದ ನಾನು ಈ ಒಂದು ನನ್ನ ತಿಳಿದಿದ್ದನ್ನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದರ ಅರ್ಥ ಇಷ್ಟೇ, ನೀವು ಇದ್ದ ಪೋಸ್ಟಿಗಿಂತ ಹೈಯರ್ ಪೋಸ್ಟಿಗೆ ಅಪ್ಲೈ ಮಾಡಿದಾಗ ಆ ಹೈಯರ್ ಪೋಸ್ಟಿಗೆ ನಿಮ್ಮ ಸೇವೆ ಅಥವಾ ನಿಮ್ಮ ಅನುಭವದ ಕ್ವಾಲಿಫಿಕೇಷನ್ ಕೇಳಿದ್ದಿದ್ದರೆ ಅವರಿಗೆ ಮಾತ್ರ ಇದರಿಂದ ಈ ಒಂದು ಸರ್ಟಿಫಿಕೇಟ್ನ ಯೂಸ್ ಆಗುತ್ತೆ. ಇದನ್ನು ಒರಿಜಿನಲ್ ಸರ್ಕ್ಯುಲರ್ 2002ದಲ್ಲಿ ಈ GO ಬಂದಿದೆ. ಯಾರು ಕ್ರಿಮಿ ಲೇಯರ್ಸು, ಯಾರು ಹೂ ಆರ್ ನಾಟ್ ಕ್ರಿಮಿ ಲೇಯರ್ಸ್ ಅಂತೇಳಿ. ಕ್ರಿಮಿ ಲೇಯರ್ಸ್ ಯಾರು ಅಂತಂದರೆ ನಿಮಗೆಲ್ಲ ಗೊತ್ತಿರುತ್ತೆ, ಕ್ಲಾಸ್ 1 ಆಫೀಸರು, ಕ್ಲಾಸ್ 2 ಆಫೀಸರ್ಸ್ ಮತ್ತು ಹೂ ಆರ್ ಹ್ಯಾವಿಂಗ್ ಮೋರ್ ದೆನ್ 8 lakhs ಇನ್ಕಮ್, ಫ್ಯಾಮಿಲಿ ಇನ್ಕಮ್. ಅವರಿಗೆ ಈ ಒಂದು 2A 2B 3A 3B ಸರ್ಟಿಫಿಕೇಟ್ಗಳು ಸಿಗ್ತಾ ಇರಲಿಲ್ಲ. ದೇ ಆರ್ ನಾಟ್ ಎಲಿಜಿಬಲ್ ಟು ಗೆಟ್ ದ ಬೆನಿಫಿಟ್ ಆಫ್ ದಿಸ್ ಸರ್ಟಿಫಿಕೇಟ್ಸ್ ಅಂತ ಇತ್ತದು. ಅವ್ರಿಗೆ ಸಿಗ್ತಾನೂ ಇರಲಿಲ್ಲ. ಆದರೆ ಇವೊಂದು ಅವ್ರ ಇನ್ಕಮ್ ಜಾಸ್ತಿ ಇದ್ದರೂ ಕೂಡ ಅವರು ಈ ಕ್ಯಾಂಡಿಡೇಟ್ಸ್ ಯಾರು ಹೈಯರ್ ಪೋಸ್ಟಿಗೆ ಅಪ್ಲೈ ಮಾಡ್ತಾಯಿದ್ದು ಅವರ ಸೇವೆ ಅಥವಾ ಅನುಭವ ಅಲ್ಲಿ ಮಿನಿಮಮ್ ಕ್ವಾಲಿಫಿಕೇಷನ್ ಆಗಿದ್ದರೆ ಅದನ್ನು ಕೇಳಿದ್ದಿದ್ದರೆ ಅದನ್ನ ಮಾಡ್ಕೋಬೋದು. ಅದನ್ನ ಇನ್ನು ಹೇಳಿದಾಗೆ 2002ದಲ್ಲಿ ಒರಿಜಿನಲ್ GOದೊಳಗೆ ಒಂದಿದೆ. ಅದರ ಡೇಟ್ ನಿಮ್ಗೆ ಹೇಳ್ತೀನಿ. 30 ಮಾರ್ಚ್ 2002ದೊಳಗೆ ಒಂದು ಗೌರ್ಮೆಂಟ್ ಆರ್ಡರ್ ಬಂದಿದೆ. ಅದರಲ್ಲಿ ಅಂತ ತಿಳ್ಕೊಂಡಿದ್ರೆ ನೋಡಿ, ದಿಸ್ ರೂಲ್ ನಾಟ್ ಅಪ್ಲೈ ಟು ಡೈರೆಕ್ಟ್ ರಿಕ್ರೂಟ್ಮೆಂಟ್ to the post which insist on prescribed period of service in a lower post or experience in a post profession or occupation as a qualification or eligibility. ಅದರ ಅರ್ಥ ಏನು? ಇದು ಯಾರಿಗೆ ಅಪ್ಲೈ ಮಾಡೋ ಈ ಕ್ರಿಮಿ ಲೇಯರ್ಸ್ ಇದು ಇನ್ಕಮ್ಮು ಅಥವಾ ಇನ್ನೊಂದು ಯಾರಿಗೆ ಅಪ್ಲೈ ಆಗೋದಿಲ್ಲ ಅಂತಂದರೆ, ಯಾರು ಸರ್ವೀಸ್ನಲ್ಲಿದ್ದಾರೆ, ಯಾರು ಹೈಯರ್ ಪೋಸ್ಟಿಗೆ ಅಪ್ಲೈ ಮಾಡಬೇಕು ಅಂತಿದ್ದಾರೆ, ಆ ಹೈಯರ್ ಪೋಸ್ಟಿನ ಮಿನಿಮಮ್ ಕ್ವಾಲಿಫಿಕೇಷನ್ ಅದು ಇವರ ಸರ್ವೀಸು ಮತ್ತು ಎಲಿಜಿಬಿಲಿಟಿಗೆ ಕನ್ಸಿಡರ್ ಮಾಡುವಂಗಿದ್ದರೆ ಇವರಿಗೆ ಇದರ ಉಪಯೋಗ ಆಗುತ್ತೆ. ಇದು ಅಪ್ಲಿಕೇಬಲ್ ಅಲ್ಲ, ಅಂದರೆ ಕ್ರಿಮಿ ಲೇಯರ್ಸ್ ರಿಯಾಯಿತಿ ಸಿಗುತ್ತೆ ಅಂತ. ಯಾರು ಹೈಯರ್ ಇದರ ಅರ್ಥ ಇಷ್ಟೇ, ಯಾರು ಹೈಯರ್ ಪೋಸ್ಟಿಗೆ ಅಪ್ಲೈ ಮಾಡಬೇಕು ಅಂತಿದ್ದಾರೆ
ಎಲ್ಲಿ ಆ ಹೈಯರ್ ಪೋಸ್ಟ್ನಲ್ಲಿ ಈ ಲೋವರ್ ಪೋಸ್ಟಿಂದ ಅನುಭವ ಅಥವಾ ಅವರ ಸೇವೆ ಅಗತ್ಯ ಇದೆ ಎಂದು ಮಿನಿಮಮ್ ಕ್ವಾಲಿಫಿಕೇಷನ್ ಇಟ್ಟಿರ್ತಾರೆ, ಅವರಿಗೆ ಇದರ ಉಪಯೋಗ. ಇದು ಅವರಿಗೆ ಅಪ್ಲಿಕೇಬಲ್ ಅಲ್ಲ. ಕ್ರಿಮಿ ಲೇಯರ್ಸ್ ರಿಯಾಯಿತಿ ಅವರಿಗೆ ಸಿಗಬೇಕು ಅನ್ನೋದ್ರ ಬಗ್ಗೆ ಅದನ್ನು 2002ದಲ್ಲೂ ಮೆನ್ಷನ್ ಮಾಡಿದ್ದಾರೆ, ನೋಟ್ ಅಂಥೇಳಿ. ಈಗ ಸಪ್ರೇಟ್ ಸರ್ಕ್ಯುಲರ್ ಬಂದಿದೆ. ಈ ಸಪ್ರೇಟ್ ಸರ್ಕ್ಯುಲರಲ್ಲಿ ನೋಡಿಬಿಟ್ಟು ಭಾಳ ಜನ ಎನ್ಕ್ವೈರಿ ಮಾಡ್ತಾ ಇರೋದ್ರಿಂದ ಈ ಒಂದು ಅವರಿಗೆ ಅರ್ಥವಾಗಲಿ ಅಥವಾ ಗೊತ್ತಾಗಲಿ ಅನ್ನೋ ಉದ್ದೇಶದಿಂದ ನಾನು ವಿಡಿಯೋನ ಮಾಡ್ತಿದ್ದೇನೆ. ಆದರೆ ನಾನು ನಿಮಗೆ ಒಂದು ಸಜೆಸ್ಟ್ ಮಾಡ್ತಿದ್ದೇನೆ, ಈ ಫಾರ್ಮ್ ತೊಗೊಂಡು ಹೋಗಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಧಿಕಾರಿಗಳಲ್ಲಿ ಕೇಳಿ ಇದು ಯಾಕೆ ಇರ್ತದೆ, ಯಾರಿಗೆ ಉಪಯೋಗ ಅನ್ನೋದನ್ನು. ಅಥವಾ ನಾವು ಎಲಿಜಿಬಲ್ಲು ಅಂಥೇಳಿ ನೀವೆಲ್ಲ ಕೇಳ್ಬೋದು. ಯಾಕಂದರೆ ಫೈನಲಿ ದೇ ಆರ್ ದ ಅಥಾರಿಟಿ ಟು ಇಶ್ಯೂ ದ ಸರ್ಟಿಫಿಕೇಟ್ ಆ್ಯಂಡ್ ದೆನ್ ಇನ್ ಕರೆಕ್ಟ್ ಇನ್ಫಾರ್ಮೇಷನ್ ಅವರಿಂದ ಸಿಗ್ಬೋದು. ಈಗ ನನಗೆ ತಿಳಿದಿದ್ದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೇನೆ. ಇದರ ಅರ್ಥ ಇಷ್ಟೇ, ಲೋವರ್ ಪೋಸ್ಟ್ನಲ್ಲಿದ್ದವರು ಹೈಯರ್ ಪೋಸ್ಟಿಗೆ ಅಪ್ಲೈ ಮಾಡುವಾಗ ಅಲ್ಲಿ ಮಿನಿಮಮ್ ಕ್ವಾಲಿಫಿಕೇಷನ್ನು ನಿಮ್ಮ ಸೇವೆ ಅಥವಾ ಎಕ್ಸ್ಪೀರಿಯನ್ಸ್ ಅನುಭವ ಅಲ್ಲಿ ಮಿನಿಮಮ್ ಕ್ವಾಲಿಫಿಕೇಷನ್ ಆಗಿದ್ದಿದ್ದರೆ ಆವಾಗ ನೀವು ಇದರ ಉಪಯೋಗ ಮಾಡ್ಕೋಬೋದು. ಇದು ನೀವು ಕ್ರಿಮಿ ಲೇಯರ್ಸ್ನಿಂದ ರಿಯಾಯಿತಿ ತೊಗೋಬೋದು ಅಂತ ಹೇಳ್ತಾ, ಅದಕ್ಕೆ ನಾನು ಒಂದು ಎಕ್ಸಾಂಪಲ್ ನಿಮ್ಗೆ ಆಗಲೇ ಕೊಟ್ಟಿದ್ದೇನೆ. ಮೆಡಿಕಲ್ ಕಾಲೇಜ್ ಪ್ರೊಫೆಸರ್ ಪೋಸ್ಟು ಅಲ್ಲಿ, ಯಾಕಂದರೆ ಮಿನಿಮಮ್ ಕ್ವಾಲಿಫಿಕೇಷನ್ನೇ ಅವ್ರು ಕೇಳೋದು ಮಾಸ್ಟರ್ ಡಿಗ್ರಿ ವಿತ್ 4 years ಎಕ್ಸ್ಪೀರಿಯನ್ಸ್ ಆ್ಯಸ್ ಅಸಿಸ್ಟೆಂಟ್ ಪ್ರೊಫೆಸರ್. ಅಂದರೆ ಅಸೋಸಿಯೇಟ್ ಪ್ರೊಫೆಸರ್ ಆಗಲಿಕ್ಕೆ ಮಿನಿಮಮ್ ಕ್ವಾಲಿಫಿಕೇಷನ್ ಬರೀ ಎಜುಕೇಷನ್ ಕ್ವಾಲಿಫಿಕೇಷನ್ ಅಲ್ಲ, ಅದ್ರ ಜೊತೆ ಎಕ್ಸ್ಪೀರಿಯನ್ಸು ಇಂಪಾರ್ಟೆಂಟು 4 years. ಆವಾಗ ಅಸಿಸ್ಟೆಂಟ್ ಪ್ರೊಫೆಸರ್ ಹೂ ಕಂಪ್ಲೀಟೆಡ್ 4 years ದೇ ಕ್ಯಾನ್ ಅಪ್ಲೈ ಫಾರ್ ಅಸೋಸಿಯೇಟ್ ಪ್ರೊಫೆಸರ್, ದೇ ಆರ್ ಎಲಿಜಿಬಲ್. ಅಂಥವರಿಗೆ ಈ ಫಾರ್ಮ್ ನಂಬರ್ ಅನುಕೂಲ ಆಗುತ್ತೆ. ಅವರಿಗೆ ಕ್ರಿಮಿ ಲೇಯರ್ಸ್ನಿಂದ ವಿನಾಯಿತಿ ಸಿಗುತ್ತೆ. ಅವರಿಗೆ ರಿಸರ್ವೇಷನ್ ಇರ್ಬೋದು, A, 2B, 3A, 3B ಬೆನಿಫಿಟ್ ಅವ್ರಿಗೆ ಸಿಗುತ್ತೆ. ಅವ್ರಿಗೆ ಕ್ಲೇಮ್ ಮಾಡ್ಬೋದು ಅಂತ ಹೇಳ್ತಾ, ನಿಮಗೆಲ್ಲರಿಗೂ ಇದು ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೇನೆ. ಅದಕ್ಕೆ ಇನ್ನೊಂದು ಸಲ ಹೇಳ್ತಾ ಇದ್ದೇನೆ, ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ you contact revenue department officials to get more clarification or more detailed information. Thank you for watching. Thank you very much.